ವೆಲ್ಕಮ್ ಟು MD ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ದಿನ ನಾನು ನಿಮಗೆ ಹುರಿಗಡಲೆ ಮತ್ತು ಕಡಲೆ ಬೀಜವನ್ನು ಉಪಯೋಗಿಸ್ಕೊಂಡು ರುಚಿಯಾದ ಚಟ್ನಿಯನ್ನು ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಕಡಲೆ ಬೀಜವನ್ನು ಒಂದು ಪ್ಯಾನ್ ಮೇಲೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಹುರಿಬೇಕಾಗುತ್ತೆ. ಸೊ ಈ ರೀತಿ ಸಣ್ಣ ಉರಿಯಲ್ಲಿ ನಾವು ಚೆನ್ನಾಗಿ ನಿಧಾನವಾಗಿ ಸಿಮ್ಮಲ್ಲಿಟ್ಕೊಂಡು ಉರಿಬೇಕು. ನೋಡಿ, ಅದರ ಬಣ್ಣನೂ ಸಹ ಚೇಂಜ್ ಆಗ್ತಾ ಇದೆ ಇಲ್ಲಿ. ಸೊ ಈ ರೀತಿ ಉರಿಯುವಾಗ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದೆರಡು ಒಣಮೆಣಸಿನ್ಕಾಯಿಯನ್ನು ನಾವು ಖಾರಕ್ಕೋಸ್ಕರ ಉಪಯೋಗಿಸ್ಬೇಕಾಗತ್ತೆ. ನಂತರ ಸ್ವಲ್ಪ ಕರಿಬೇವನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ಮೂರನ್ನು ಸಹ ಸಣ್ಣ ಉರಿಯಲ್ಲಿ ಯಾವುದೇ ಎಣ್ಣೆ ಹಾಕ್ತೀರಾ ನಾವು ಹಾಗೆ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲನೂ ಸಹ ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ಒಂದು 6ರಿಂದ 7 ಬೆಳ್ಳುಳ್ಳಿ ಎಸಳನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿಯನ್ನು ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ಇವೆರಡನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರಿಬೇಕು. ಸಣ್ಣ ಉರಿಯಲ್ಲಿ ಹುರಿಯೋದ್ರಿಂದ ಇದು ಬೇಗ ಸೀದೋಗೋದಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು ಸಹ. ಹಾಗೆ ಹುರಿಗಡಲೆಯನ್ನು ನಾವು ಕೊನೆಯದಾಗಿ ಸ್ಟವನ್ನು ಆಫ್ ಮಾಡಿಕೊಂಡು ಹುರಿಗಡಲೆಯನ್ನು ಸೇರಿಸ್ಕೋಬೇಕು. ಹಾಗೆ ಸಣ್ಣ ನಿಂಬೆ ಗಾತ್ರದ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾವಿಲ್ಲಿ ಕೊನೆಯದಾಗಿ ಸೇರಿಸ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಇವೆಲ್ಲನೂ ಸಹ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಇವನ್ನೆಲ್ಲ ಸಹ ಹಾಕಿಕೊಂಡು ನೀರನ್ನು ಬಳಸದೆ ಮೊದಲು ರುಬ್ಬಿಕೊಳ್ಬೇಕಾಗತ್ತೆ. ಸೊ ಒಂದು ಮಿಕ್ಸಿ ಜಾರ್ನಲ್ಲಿ ನೀರನ್ನ ಹಾಕ್ಕೊಳ್ದಿರ ಹಾಗೆ ನಾವು ರುಬ್ಬಬೇಕು. ರುಬ್ಬಿದ ನಂತರ ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ ನಮಗೆ. ನೀರೇನು ಹಾಕಿಲ್ಲ ನಾನು. ನಂತರ ಒಂದು ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಕಾಣಿಸುತ್ತೆ. ಸೊ ರುಚಿಯಾಗಿರುವಂಥ ಒಂದು ಚಟ್ನಿ ನಮಗೆ ರೆಡಿಯಾಗಿದೆ. ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.